ನಮಸ್ಕಾರ ಕೇಳುಗರೆ, ಇದು ಡೇರ್ ಡೆವಿಲ್ ಮುಸ್ತಫಾ ಚಿತ್ರದ ಸಂಭಾಷಣಾಕಾರರಾದ ರಾಘವೇಂದ್ರ ಮಾಯಕೊಂಡ ಅವರು ಶೂಟಿಂಗ್ ಅನುಭವದ ಕುರಿತು ಬರೆದಿರುವ ಬ್ಲಾಗ್ನ ಆಡಿಯೋ ರೂಪ. ಓದುವವರು ವಿವೇಕ. ಡಿಡಿಎಂ ಡೈರೀಸ್ ಭಾಗ 6, ಮೊಬೈಲ್ ವಾಕಿ ಟಾಕಿ. ಇದು 2020 ಫೆಬ್ರವರಿಯ ಕೊನೆಯ ಮಾತು. ಅವಾಗಿನ್ನೂ ಕೊರೋನಾ ಆ ದೇಶದಲ್ಲಿ ಆಯ್ತಂತೆ, ಈ ದೇಶದಲ್ಲಿ ಆಗ್ತಿದೆಯಂತೆ ಅಂತ ಸುದ್ದಿಗಳು ಬರ್ತಿದ್ವು. ಆದರೂ ಅದನ್ನು ಯಾರೂ ಅಷ್ಟು ಸೀರಿಯಸ್ ಆಗಿ ತೊಗೊಂಡಿರಲಿಲ್ಲ. ಮೂಗೊಳಗಡೆ ಮೇಕಪ್ ಬ್ರಷ್ ತಾಗಿ ಒಂಚೂರು ಸೀನ್ ಇದ್ರೂ ಅಯ್ಯೋ ಪಕ್ಕ ಕೊರೋನಾ ಅಂತ ತಮಾಷೆ ಮಾಡ್ಕೊಂಡಿದ್ರು. ಇನ್ನೂ 2 ವಾರದಲ್ಲಿ ಇಡೀ ದೇಶನೇ ಲಾಕ್ಡೌನ್ ಮಾಡ್ತಾರೆ ಅಂತ ಯಾರೂ ಅಂದ್ಕೊಂಡಿರಲಿಲ್ಲ. ಇನ್ನೊಂದು 2 ದಿನದಲ್ಲಿ ಬೆಂಗಳೂರು ಫಿಲ್ಮ್ ಫೆಸ್ಟಿವಲ್ ಇತ್ತು. ಆದರೆ ಲಾರಿ ಗಟ್ಟಲೆ ಜನ ಸೇರೋ ಒಂದು ಮುಖ್ಯ ಸೀನ್ಗೆ ಎಲ್ಲರ ಡೇಟ್ಸ್ ಅದೇ ಟೈಮ್ಗೆ ಹೊಂದಿಕೆಯಾಗಿದ್ದರಿಂದ ಫೆಸ್ಟಿವಲ್ಗೆ ಹೋಗಬೇಕಂತಿದ್ದ ನಮ್ಮ ಆಸೆಗೆ ಕಲ್ಲು ಬಿದ್ದಂಗಾಗಿತ್ತು. ಬರೋ ವರ್ಷ ಈ ಥರ ಫೆಸ್ಟಿವಲ್ ಏನೂ ಇರಲ್ಲ ಕಣ್ರೋ ಮಂಗಣ್ಣಗಳ ಅಂತ ಯಾವನಾದರೂ ಭವಿಷ್ಯ ಹೇಳಿದರೆ ಶೂಟಿಂಗಿಗೆ ಗೋಲಿ ಹೊಡೆದು ಎಲ್ಲರೂ ಹೋಗ್ತಿದ್ವಿ ಅತ್ಲಾಗೆ. ಆದರೆ ಹಿಂಗಾಗುತ್ತೆ ಅಂತ ಯಾವನೂ ಗೊತ್ತಿತ್ತು. ಅಂತೂ ಹಣೆ ಬರೋಕ್ಕೆ ಹೊಣೆ ಯಾರು ಅಂತ ಮುಂದಿನ ಶೂಟಿಂಗಿಗೆ ತಯಾರು ಮಾಡ್ಕೊಳ್ಳೋಕೆ ಹತ್ತಿದ್ವಿ. ಅದು ಸಿನಿಮಾದ ಮುಖ್ಯ ದೃಶ್ಯ ಆಗಿದ್ದರಿಂದ ಎಷ್ಟು ಜನ ಆಗುತ್ತೋ ಅಷ್ಟೂ ಜನರನ್ನು ಗುಡ್ಡೆ ಹಾಕಬೇಕಂತ ಆಗಿತ್ತು. ಒಂದು 100 ಜನ ಜೂನಿಯರ್ ಕಲಾವಿದರನ್ನು ದುಡ್ಡು ಕೊಟ್ಟು ಕರೆಸೋದು. ಇನ್ನು ಉಳಿದವರಿಗೆ ಹಾರ್ಡ್ವಿಕ್ ಸ್ಕೂಲ್ ಹತ್ರ ಬರ್ರಪ್ಪ, ಫ್ರೀಯಾಗಿ ಸಿನಿಮಾದಲ್ಲಿ ನಿಮ್ಮ ಮಖ ತೋರಿಸ್ತೀವಿ, ಸಾಯಂಕಾಲ ಸಮೋಸ ಕೊಡಿಸ್ತೀವಿ ಅಂತ ಫೇಸ್ಬುಕ್ಕಲ್ಲಿ ಅಲ್ಲಿ ಇಲ್ಲಿ ಕಾಡೋದು ಬೇಡೋದು ಮಾಡ್ತಿದ್ವಿ. ಭಾಳ ಜನ ಬರ್ತೀವಿ, ಏನು ಡೈಲಾಗ್ ಹೇಳಿ ಇವಾಗಲೇ ಪ್ರಾಕ್ಟೀಸ್ ಮಾಡ್ತೀವಿ ಅಂತ ತೋಳು ಮಡಚ್ಕೊಂಡು ರೆಡಿ ಅಂದಿದ್ರು. ಮೊದಲ ಸಿನಿಮಾ ಆಗಿದ್ದರಿಂದ 100 ಜನರನ್ನು ಸೆಟ್ಟಲ್ಲಿ ಹೆಂಗೆ ನಿಭಾಯಿಸೋದು ಅನ್ನೋದು ಶಶಾಂಕಗೂ ಗೊತ್ತಿರಲಿಲ್ಲ. ಅದೂ ಸಾಲದು ಅಂತ ಅಷ್ಟು ದೊಡ್ಡ ಹಾರ್ಡ್ವಿಕ್ ಸ್ಕೂಲ್ ಮೈದಾನದಲ್ಲಿದ್ದ ದೃಶ್ಯ ಅದು. ಅಷ್ಟು ಜನರನ್ನು ರಾಶಿ ಹಾಕ್ಕೊಂಡು ಒಬ್ಬನ್ನ ಕ್ಲೋಸಪ್ ತೆಗೀತಾ ಕುಂತ್ಕೊಳ್ಳೋಕ್ಕಾಗಲ್ವಲ್ಲ. ಇರೋ ಬರೋದೆಲ್ಲ ವೈಡ್ ಶಾಟ್ಗಳೇ. ಅಂದರೆ ಕ್ಯಾಮ್ರಾ ಹೆಚ್ಚು ಕಮ್ಮಿ 1 ಫರ್ಲಾಂಗ್ ದೂರ ಇರಬೇಕಾಗತ್ತೆ. ಅಲ್ಲಿಗೆ ಬರೀ ಗಂಟಲಲ್ಲಿ ಕಿರ್ಚಿ ಅಷ್ಟು ಜನರನ್ನೆಲ್ಲ ಸಂಭಾಳಿಸೋದು ಆಗೋ ಹೋಗೋ ಮಾತಲ್ಲ ಅನ್ನೋದು ಕ್ಲಿಯರ್ ಆಯಿತು. ಜನರನ್ನು ಬಿಡಿ, ಫೀಲ್ಡಲ್ಲಿ ಒಂದೊಂದು ಮೂಲೆಯಲ್ಲಿರುವ ನಮ್ಮ ತಂಡದವರು ಒಬ್ಬೊಬ್ಬರ ಜೊತೆ ಹೆಂಗೆ ಕಮ್ಯುನಿಕೇಟ್ ಮಾಡೋದು? ಲೌಡ್ ಸ್ಪೀಕರು, ವಾಕಿ ಟಾಕಿ ಇಡೋಕ್ಕೆ ಏನು KGF ನಮ್ಮದು? ನಮ್ಮ ಡೈರೆಕ್ಷನ್ ಟೀಮ್ ಅವರೆಲ್ಲ ಜಯನಗರದ ಮನೆಯಲ್ಲಿ ಆ ಅಮ್ಮನ ಬೆಡ್ಡನ್ನೇ ರೌಂಡ್ ಟೇಬಲ್ ಮಾಡಿಕೊಂಡು ಸರಿ ಇವಾಗಿರೋದ್ರಲ್ಲಿ ಏನು ಮಾಡೋದು ಅಂತ ತಲೆ ಕೆಡಿಸ್ಕೊಳ್ತಿದ್ವಿ. ಫೋನ್ನಲ್ಲಿ ವಾಕಿ ಟಾಕಿ ಆ್ಯಪ್ ಡೌನ್ಲೋಡ್ ಮಾಡಿಕೊಂಡ್ರೆ ಆರಾಮಾಗಿ ಎಲ್ಲರೂ ಒಬ್ರಿಗೊಬ್ರ ಜೊತೆ ತೊಂದರೆ ಇಲ್ದಂಗೆ ಮಾತಾಡ್ಬೋದು ಅಂತ ಎಲ್ಲರೂ ವಾಕಿ ಟಾಕಿ ಆ್ಯಪ್ ಡೌನ್ಲೋಡ್ ಮಾಡಿಕೊಂಡು ಒಂದು ಫ್ರೀಕ್ವೆನ್ಸಿ ಟ್ಯೂನ್ ಮಾಡ್ಕೊಂಡ್ವಿ. ಇದು ಎಷ್ಟು ದೂರದವರೆಗೆ ಕೆಲಸ ಮಾಡುತ್ತೆ ಅಂತ ಯಾರಿಗೂ ಗೊತ್ತಿರಲಿಲ್ಲ. ಆದಿತ್ಯ ಮನೆ ಕೆಳಗಡೆ ಹೋಗಿ ಹಲೋ ಮಾಯ್ಕೊಂಡ ಹೆಂಗಿದ್ಯಾ ಅಂದ. ನನ್ನ ಮಗ ರಿಯಲ್ ಆಗಿ ಎಂದೂ ಕೇಳಿರಲಿಲ್ಲ. ಕೇಳಿಸ್ತಲ್ಲ, ಸರಿ ಸಂಕೇತಿ ಹಾಸ್ಟ್ಲ್ ತನಕ ಹೋಗು ಅಂದ್ವಿ. ಕೇಳಿಸ್ತು. ಕನ್ನೇಗೌಡನ ಕೊಪ್ಪಲು ತನಕನೂ ಹೋದ, ಕೇಳಿಸ್ತು. ಇನ್ನೂ ಬಿಟ್ಟರೆ ಯೂನಿವರ್ಸಿಟಿ ತನಕ ಹೋಗ್ಬಿಟ್ಟಾನು ಅಂದ್ಕೊಂಡು ಇಷ್ಟು ಸಾಕು ಬಾರಮ್ಮ ಅವನ ಅಮ್ಮನ್ ಅಂತ ಅವನನ್ನು ವಾಪಸ್ ಕರೆದ್ವಿ. ಆ ಸಮಸ್ಯೆ ಮುಗಿತಾ ಬಂದ್ವಿ ಅವತ್ತು ಸೆಟ್ಗೆ. ಎಲ್ಲರ ಕೈಯಲ್ಲೂ ಅವ್ರವ್ರ ಫೋನು 45.00 ಫ್ರೀಕ್ವೆನ್ಸಿಗೆ ಎಲ್ಲರೂ ಟ್ಯೂನ್ ಆದ್ವಿ. ಮಾಮೂಲಿ ಮಾಡೋ ಕೆಲಸಗಳನ್ನೇ ಗ್ಯಾಡ್ಜೆಟ್ ಹಿಡ್ಕೊಂಡು ಮಾಡಿದ್ರೆ ಜನಕ್ಕೆ ಅದೇನೋ ಇಲ್ಲದ ಹುರುಪು ಬಂದ್ಬಿಡುತ್ತೆ. ಅಷ್ಟು ದಿವಸ ಸೆಟ್ಟಲ್ಲಿ ಸುಸ್ತಾಗಿ ಸೀದೋಗಿದ್ದ ನಾಯಿ ಥರ ಓಡಾಡ್ತಿದ್ದ ಹುಡುಗರೆಲ್ಲ ವಾಕಿ ಟಾಕಿಲಿ ಶರತ ಹಿಯರ್, ಅಭಿ ಕಮಾನ್ ಲೈನ್ ಓವರ್ ಅಂದ ಕೂಡಲೇ ಮೈ ಮೇಲೆ ದೆವ್ವ ಬಂದೋರ್ ಥರ ಗೋ ಫಾರ್ ಅಭಯ್ ಅಂದ್ಕೊಂಡು ಅತ್ತಿಂದಿತ್ತ ಓಡ್ಕೊಂಡೆ ಅಂತ ಅನ್ಬಹುದು, ಅತ್ಯುತ್ಸಾಹದಲ್ಲಿ ಕೆಲಸ ಮಾಡತೊಡಗಿದ್ರು. ಗ್ರೌಂಡಲ್ಲಿದ್ದ ಸುಮಾರು 200 ಜನರನ್ನು ಬರೇ ಡೈರೆಕ್ಷನ್ ಟೀಮಿನವರು ನಿಭಾಯಿಸುವುದು ಕಷ್ಟ ಇದ್ದಿದ್ದರಿಂದ ಆ್ಯಕ್ಟರ್ ಬಾಯ್ಸ್ ಎಲ್ಲ ಅವರವರ ಕಾಸ್ಟ್ಯೂಮಲ್ಲೇ ವಾಕಿ ಟಾಕಿಗೆ ಟ್ಯೂನ್ ಇನ್ ಆಗಿದ್ರು. ವಾಕಿ ಟಾಕಿ ಒಳ್ಳೆ ಕೋತಿಗೆ ಹೆಂಡ ಕುಡಿಸ್ದಂಗಾಗಿತ್ತು. ಗುಂಪಲ್ಲಿರೋ ಯಾವನೋ ಒಬ್ಬ ಬುರುಡೆಗೆ ಕೆಂಪು ಕಲರ್ ಮಾಡಿಸಿದ್ದಾನೆ, ಅವನ ತಲೆ ಮುಚ್ಚ್ರಿ ಶ್ರಮಕುಮಾರ್, ಆ ಕಾಲದಲ್ಲಿ ಅಪ್ಚೂರಲ್ಲಿ ಹೇರ್ ಕಲರ್ ಇತ್ತೇನ್ರಿ ಅಂತ ಶಶಾಂಕ್ ಕೂಗಿದ್ರೆ ಎಲ್ಲರೂ ಶ್ರಮಕುಮಾರ್ ಕಮಾನ್ ಲೈನ್, ಅವನು ಯಾವೊಂದೋ ಕೆಂಚು ತಲೆಗೆ ಟವಲ್ ಸುತ್ತಬೇಕಂತೆ, ಓವರ್ ಅಂತ ಅಂತಿದ್ರು. ಶ್ರಮಕುಮಾರ್ಗೆ ಓವರ್ ಅಂದಮೇಲೆ ಮೈಕ್ ಆಫ್ ಮಾಡ್ಕೊಳ್ಬೇಕು ಅಂತ ಗೊತ್ತಿರಲಿಲ್ಲ. ಅವರು ಓಸ್ ಅಂತ ಏದುಸ್ರು ಬಿಟ್ಕೊಂಡು ಓಡಾಡೋದು ಎಲ್ರಿಗೂ ಕೇಳಿಸ್ತಿತ್ತು. ಸಿನಿಮಾ ಕಲಿಯೋಕೆ ಬರೋರು ಹುಡುಕಿದ್ರೆ ಸ್ಕಾರ್ಸೇಸಿ ಹಿಂಗ್ ಶಾಟ್ ತೆಗಿತಾನೆ, ಕಾಪೋಲಾ ಇಲ್ಲಿ ಕ್ಯಾಮ್ರಾ ಇಡ್ತಾನೆ ಅನ್ನೋ ಥರದ್ದೇ ಸಿಗುತ್ತೆ. ಈ ಜೂನಿಯರ್ ಕಲಾವಿದರನ್ನ 100-200 ಲೆಕ್ಕದಲ್ಲಿ ಸಿನಿಮಾ ಕರೆಸಿದ್ರೆ ಅವರನ್ನು ಮೇಂಟೈನ್ ಮಾಡೋದು ಹೆಂಗೆ ಅಂತ ಯಾವ ಬುಕ್ಕಲ್ಲೂ ಬರೆದಿರಲ್ಲ.
100 ಜನರನ್ನ ಕರೆಸಿದ್ರೆ 100 ಜನರು ಒಂದು ಶಾಟ್ಗೆ ನಿಂತಿರಲ್ಲ. ಒಂದು 5-10 ಮಂದಿ ಆದರೂ ಯಾವುದಾದ್ರೂ ಒಂದು ಮೂಲೆಯಲ್ಲಿ ಮಲಗಿರ್ತಾರೆ ಅಥವಾ ಬೀಡಿ ಸೇದ್ಕೊಂಡು ನಿಂತಿರ್ತಾರೆ. ಇವು ಯಾವುದೂ ಗೊತ್ತಿಲ್ಲದ ನಮಗೆ ಹಾರ್ಡ್ವಿಕ್ನ ಸಂಧಿ ಗೊಂದಿ ಒಳಗೆ ಕಾಲೇಜ್ ಒಳಗಡೆ ಮಲ್ಕೊಂಡು ಹರಟೆ ಹೊಡ್ಕೊಂಡು ಕುಂತಿರ್ತಿದ್ದ ಇವರನ್ನ ನೋಡಿ ಮೇಲಿಂದ ಕೆಳಗೆ ಉರಿದೋಗ್ತಿತ್ತು. ಶೂಟಿಂಗ್ ಮಾಡೋದು ಬಿಟ್ಟು ಪ್ರತಿ ಶಾಟ್ಗೂ ಕರೆಸಿದ ಜೂನಿಯರ್ಗಳನ್ನೆಲ್ಲ ಶಾಟಲ್ಲಿದ್ದಾರಾ ಅಂತ ತಲೆ ಎಣಿಸ್ಕೊಂಡು ಕೂತ್ಕೊಳ್ಳೋಕ್ಕಾಗತ್ತಾ? ಲೋ ಬಜೆಟ್ ಸಿನಿಮಾ ಅಂತ ಚಿಲ್ಲರೆಗೆ ಕೆಲವರು ಅದೂ ಇಲ್ಲದೆ ಕೆಲಸ ಮಾಡ್ತಿದ್ದ ನಮಗೆಲ್ಲ ಇವರು ಪುಕ್ಸಟ್ಟೆ ಕೂಲಿ ಇಸ್ಕೋತಾರೆ ಅಂದರೆ ಉರಿಬೇಕಾ ಬ್ಯಾಡ್ವಾ ಹೇಳಿ. ಆದರೆ ಏನು ಮಾಡೋದು? ಯಾರಾದರೂ ಕಾಲೇಜ್ ಒಳಗಡೆ ಮಲಗಿದ್ರೆ ಫೋಟೋ ತೊಗೊಂಡು ನಂಗೆ ಕಳಿಸಿ ಅವರು ಕೂಲಿ ಕಟ್ ಮಾಡ್ತೀನಿ ಅಂತ ಶರತ ನಮ್ಮ ಸಮಾಧಾನಕ್ಕೆ ಹೇಳ್ದ. ಅದೆಲ್ಲ ಆಗಲ್ಲ ಅಂತ ಅವನಿಗೂ ಗೊತ್ತಿತ್ತು. ನಾವು ಕಾಡಿ ಬೇಡಿ ಕರೆದ ಫೇಸ್ಬುಕ್ ಗೆಳೆಯರು ಒಬ್ಬೊಬ್ಬರಾಗಿ ಬರತೊಡಗಿದ್ರು. ಇದು ಹಳೆ ಕಾಲದಲ್ಲಿ ನಡೆಯೋ ಸಿನಿಮಾ ಕಂಡ್ರಯ್ಯ, ಮಿಣ್ಕ ಅಂಗಿ, ಜೀನ್ಸ್ ಪ್ಯಾಂಟು ಇಂಥವೆಲ್ಲ ಹಾಕ್ಕೊಂಡು ಬರಬೇಡಿ, ಸಾದಾ ಪ್ಯಾಂಟು ಶರ್ಟು ಹಾಕ್ಕೊಂಡು ಬರ್ರಿ ಅಂತ ಗಿಣಿಗೇಳ್ದಂಗೆ ಹೇಳಿದ್ವಿ. ನನ್ನ ಮಕ್ಕಳು ಸಿನಿಮಾದಲ್ಲಿ ಕಾಣಿಸ್ಕೋತೀವಿ, ಅದರಲ್ಲಿ ಹಳೆ ಬಟ್ಟೆ ಹಾಕ್ಕೊಂಡ್ರೆ ಹೆಂಗೆ ಅಂತ ಫುಲ್ ಫ್ಯಾಷನ್ ಶೋಗೆ ಬಂದಂಗೆ ಬಂದಿದ್ರು. ಶಶಾಂಕ್ಗೆ ಬೇರೆ ದಾರಿ ಇರಲಿಲ್ಲ. ಥೋ, ಇಷ್ಟು ದಿನ ಅವರಿವರ ಸಿನಿಮಾದಲ್ಲಿ ಹುಡುಕ್ತಿದ್ವಲ್ಲ, ಇದನ್ನ ಇಟ್ಕೊಂಡು ಅದೆಷ್ಟು ಜನ ದೆಂಗ್ತಾರೋ ಸಿನಿಮಾ ನೋಡಿ ಅಂದ್ಕೊಂಡು ಶೂಟಿಂಗ್ ಮುಂದುವರೆಸಿದ್ವಿ. ಕಾಲೇಜ್ ಕಿಟಕಿ ಹತ್ರ ಶಿಶಿರ ಯಾಕೋ ಫೋನ್ ನೋಡ್ತಾ ತಲೆ ಕೆಡಿಸ್ಕೊಂಡು ನಿಂತಿದ್ದು ಕಾಣಿಸ್ತು. ಹೋಗಿ ನೋಡಿದ್ರೆ ಫ್ರೀಕ್ವೆನ್ಸಿ ಸೆಟ್ ಮಾಡ್ತಾ 50.00ನಲ್ಲಿ ಯಾವುದೋ ಹುಡುಗಿಗೆ ಕನೆಕ್ಟ್ ಆಗಿಬಿಟ್ಟಿತ್ತು. ಇವನು ಬರೋ ಹರ್ಕು ಮುರ್ಕು ಹಿಂದಿಲಿ ಯಾವೂರು, ಏನು ಹೆಸರು ಅಂತೆಲ್ಲ ಕೇಳಕ್ಕೆ ಒದ್ದಾಡ್ತಿದ್ದ. ನಾನು ಹೋಗಿ, ಏನು ಗುರು ಇಲ್ಲಿ ಯಾಕೆ ನಿಂತಿದ್ಯಾ ಅಂದಿದ್ದೆ. ಅಣ್ಣ ಇಲ್ಲಿ ನೋಡು, ಯಾವುದೋ ಹುಡುಗಿ ಕನೆಕ್ಟ್ ಆಗಿಬಿಟ್ಟಿದೆ, ತಗೊಳ್ಳಿ ಮಾತಾಡಿ ಅಂದ. ಅಷ್ಟರಲ್ಲಿ ಶಾರ್ಟ್ ರೆಡಿ ಅಂತ ಕೂಗಿದ್ರು ಯಾರೋ. ಪಾಪ ಶಿಶಿರ ಅಪರೂಪಕ್ಕೆ ಒಂದು ಕನೆಕ್ಟ್ ಆಗಿದ್ದು ಡಿಸ್ಕನೆಕ್ಟ್ ಆಗೋಯ್ತು. ಶಾರ್ಟ್ ಏನು ಅಂದರೆ, ಒಂದು ಪೊಲೀಸ್ ಜೀಪ್ ಗ್ರೌಂಡ್ ಒಳಗೆ ಬಂದು ನಿಲ್ಲೋದು. ಕ್ಯಾಮ್ರಾ ಈ ತುದಿಲಿದ್ರೆ ಅದು ಮೈದಾನದ ಆ ತುದಿಲಿ ಬಂದು ನಿಲ್ಲಬೇಕು. ಆದರೆ ಜೀಪ್ ಬರೋ ತುದಿಯಲ್ಲೇ ದೊಡ್ಡ ಗೋಡೆ ಇದ್ದಿದ್ದರಿಂದ ಗೋಡೆಯ ಹಿಂದಿನಿಂದ ಗ್ರೌಂಡ್ ಒಳಕ್ಕೆ ಜೀಪ್ ಬರೋ ತನಕ ನಮಗೆ ಅಂದರೆ ಕ್ಯಾಮ್ರಾ ಜೊತೆ ಇದ್ದವರಿಗೆ ಅದು ಕಾಣ್ತಿರಲಿಲ್ಲ. ನಾವು ಆ್ಯಕ್ಷನ್ ಬನ್ನಿ ಅಂದಿದ್ದು ಅವ್ರಿಗೆ ಕೇಳಿಸ್ತಿರಲಿಲ್ಲ. ಜೀಪ್ ಹತ್ರ ಹೋಗಂಗೂ ಇಲ್ಲ, ಯಾಕೆಂದರೆ ಕ್ಯಾಮ್ರಾ ಫೀಲ್ಡ್ ಒಳಗಡೆ ಬಂದ್ಬಿಡ್ತೀವಿ. ಇಲ್ಲಿ ನಿಜವಾಗ್ಲೂ ವಾಕಿ ಟಾಕಿ ಉಪಯೋಗಕ್ಕೆ ಬಂದಿದ್ದು. ಜೀಪ್ ಒಳಗಿದ್ದ ಪಾತ್ರಗಳೆಲ್ಲ ಆ್ಯಕ್ಷನ್ ಓವರ್ ಅಂದಿದ್ದೇ ಬರೋರು. ತಡೀರಿ ಕ್ಯಾಮ್ರಾ ರೋಲೇ ಆಗಿಲ್ಲ, ವಾಪಸ್ ಹೋಗ್ರಿ ಓವರ್ ಅಂದರೆ ಹೋಗೋರು. ಹೀಗೆ ಆಗಿ ಹಲವಾರು ಟೇಕ್ ಆಗಿ ನಮ್ಮ ಮಕ ಬರುತ್ತೆ ಫೀಲ್ಡಲ್ಲಿ ಅಂತ ಬಂದು ಬಿಸಿಲಲ್ಲಿ ಕುಂತಿದ್ದ ಜನರಿಗೆಲ್ಲ ನಿರಾಸೆ ಆಗಿರಬೇಕು. ಥೋ, ನನ್ನ ಮಗಂದು ಶೂಟಿಂಗ್ ಅಂದರೆ ಇಷ್ಟು ಬೋರಾ ಅಂತ ಅನಿಸಿರ್ಬೇಕು. ಹೆಂಗೋ ಅವತ್ತಿನ ಶೂಟ್ ಮುಗಿಸೋಷ್ಟರಲ್ಲಿ ಎಲ್ರಿಗೂ ಸಾಕಬೇಕಾಗಿತ್ತು. ಸಾಯಂಕಾಲ ಅಷ್ಟು ಜನಕ್ಕೆ ಶಾಮಿಯಾನದಲ್ಲಿ ಸಮೋಸ ಕೊಟ್ಟಿದ್ದೇ ಮೊದಲನೇ ಸಲ ನಮ್ಮ ಇಡೀ ಚಿತ್ರೀಕರಣದಲ್ಲಿ ನಾವು ಏನೋ ಗುಡ್ಡ ಕಡ್ದು ಹಾಕಿದ್ದೀವಿ ಅಂತ ಅನಿಸಿದ್ದು. ಅಲ್ಲಿ ತನಕ ಬರೀ ಕಾಲೇಜ್ ಲೈಬ್ರರಿನಲ್ಲೇ ಇಡೀ ತಂಡ ಮಧ್ಯಾಹ್ನ ಊಟ ಮಾಡ್ತಿದ್ವಿ ಅಂದರೆ ಇನ್ನೇನು ಮತ್ತೆ. ಬಂದವರೆಲ್ಲ ಸಿನಿಮಾಗೆ ಒಳ್ಳೇದಾಗಲಿ ಎಂದು ಸಮೋಸ ತಿಂದ ಕೈ ಒರೆಸ್ಕೊಂಡು ಹೋದರು. ಅದಾದಮೇಲೆ 4-5 ದಿನ ಅದೇ ಸೀನಿನ ಕ್ಲೋಸಪ್ಗಳನ್ನು ಬೇರೆ ಗ್ರೌಂಡಲ್ಲಿ ಶೂಟ್ ಮಾಡಿಕೊಂಡು ಆ ಶೆಡ್ಯೂಲ್ ಮುಗಿಸಿ ಊರಿಗೆ ಹೊರಟ್ವಿ. ಇನ್ನು 15 ದಿನ ಶೂಟಿಂಗ್ ಮಾಡಿಬಿಟ್ರೆ ಕುಂಬಳಕಾಯಿ ಒಡೆಯೋದೆ ಅಂತ ಇಷ್ಟು ದಿನ ಕೆಲಸ ಮಾಡಿ ಸುಸ್ತಾಗಿದ್ದ ಎಲ್ಲರೂ ಒಂಥರ ಖುಷಿಯಾಗಿದ್ದರು. ಆದರೆ ಉಳಿದ ಶೂಟ್ಗೆ ಅಷ್ಟು ಜನರ ಅವಶ್ಯಕತೆ ಇಲ್ಲದ್ರಿಂದ, ಅಲ್ಲದೆ ಬರೀ 15 ದಿನಕ್ಕೆ ಮನೆಗೆ ತಿಂಗಳ ಪೂರ್ತಿ ಬಾಡಿಗೆ ಕೊಡಬೇಕಾಗಿರೋದ್ರಿಂದ ಜಯನಗರ ಮನೆಯನ್ನು ಖಾಲಿ ಮಾಡಬೇಕು ಅಂದಾಗ ನಮಗೆಲ್ಲ ಸಿಕ್ಕಾಪಟ್ಟೆ ಬೇಜಾರಾಯಿತು. ಸಿನಿಮಾ ಮಾಡಬೇಕಂತ ಊರು ಬಿಟ್ಟು ಬಂದಿದ್ದ ನಮಗೆಲ್ಲ ಮೈಸೂರಲ್ಲಿ 4 ತಿಂಗಳಿಂದ ಇದೇ ನಮ್ಮ ಮನೆಯಾಗಿತ್ತು. ಬರೀ ಮನುಷ್ಯರು ಮಾತ್ರವಲ್ಲದೆ ಅಲ್ಲಿ ಬಚ್ಚಲಲ್ಲಿದ್ದ ಕೆಟ್ಟು ಹೋಗಿದ್ದ ವಾಷಿಂಗ್ ಮಷೀನು, ಬಾಗಿಲ ಹತ್ರ ಇದ್ದ ನಾವು ಯಾವತ್ತೂ ಹಾಕದ ಟಿವಿ ಸಹಿತ ಎಲ್ಲರಿಗೂ ಎಲ್ಲವೂ ನಮ್ಮವೇ ಅನ್ನುವಷ್ಟು ಪರಿಚಿತವಾಗಿ ಹೋಗಿದ್ವು. ಎಲ್ಲರೂ ಹೋದ ಮೇಲೆ ಖಾಲಿಯಾದ ಮನೆಯಲ್ಲೇ ಉಳಿದವರು ನಾವೊಂದು 4-5 ಜನ ಅಷ್ಟೆ. ಬೇಜಾರಲ್ಲೇ ಮನೆಯಲ್ಲಿದ್ದ ನಮ್ಮ ಹಾಸಿಗೆ, ಬೆಡ್ಶೀಟು, ಆರ್ಟ್ ಪ್ರಾಪರ್ಟಿಗಳನ್ನೆಲ್ಲ ಖಾಲಿ ಮಾಡಿ ಆಟೋಗೆ ತುಂಬಿ ಶಶಾಂಕ್ ಮನೆಗೆ ಸಾಗಿಸಿದ್ವಿ. ನಾವು ಅಷ್ಟೆಲ್ಲ ಫೀಲ್ ಆಗಿದ್ರೂ ಮನೆ ಮಾತ್ರ ಗೌರ್ಮೆಂಟ್ ಆಫೀಸ್ ಸಿಬ್ಬಂದಿ ಥರ ನಿರ್ಭಾವುಕವಾಗಿತ್ತು. ಕೊನೆಯದಾಗಿ ಶರತ, ನಾನು, ದೇವು ಮನೆಯ ಮುಂದಿನ ಬೇಕ್ರಿಲಿ ಸಿಗರೇಟ್ ಸೇದಿ ರೈಲ್ವೆ ಸ್ಟೇಷನ್ ಕಡೆಗೆ ದಾರಿ ಹಿಡಿದ್ವಿ. ಆದರೆ ಕೊರೋನಾದಿಂದ ಲಾಕ್ಡೌನ್ ಆಗಿ ಮತ್ತೆ ನಾವೆಲ್ಲ ಸಿಗೋದಕ್ಕೆ 7 ತಿಂಗಳು ಬೇಕಾಗುತ್ತೆ ಅಂತ ನಿಜವಾಗ್ಲೂ ಗೊತ್ತಿರಲಿಲ್ಲ.